ತರ ಆಡ್ಬೇಡ. ಬಂದ್ ಫಸ್ಟ್ ಕುತ್ಕೋ. ನನ್ ಬಂದ್ ಅರ್ಧ ಗಂಟೆ ಆಯ್ತು. ಇಷ್ಟೊತ್ಗ ಬರೋದು? ಹುಡುಗಿ ಒಬ್ಳೆ ಕಾಯ್ತಾ ಇರ್ತಾಳಂತ ಗೊತ್ತಿಲ್ವಾ ನಿನ್ಗೆ? ನನ್ ಮೇಲೆ ಸ್ವಲ್ಪನಾದ್ರೂ ಕೇರ್ ಇದೆಯಾ ನಿನ್ಗೆ? ಏನೋ ಹೇಳ್ಬೇಕಂತ ಹೇಳಿದ್ದೆ ತಾನೇ, ಆದ್ರೂ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ಅಮ್ಮ ತಾಯಿ ಕುಯ್ಬೇಡ, ಈಗ ಬಂದಿದ್ದೀನಲ್ಲ ಅದೇನ್ ಹೇಳು. ಏನಿಲ್ಲ ಬಿಡು. ಕೋಪ ಯಾಕೆ ಮಾಡ್ಕೊಂತೀಯ? ಅದೇನ್ ಹೇಳು. ಮನೇಲಿ ನನ್ಗೆ ಗಂಡು ನೋಡಿದಾರೆ. ಅಷ್ಟೇನಾ? ಇದೇನು ಹೊಸ ವಿಷಯನಾ? ಗಂಡು ಬರೋದು ಹೊಸ್ತಲ್ಲ, ನೀನ್ ಕ್ಯಾನ್ಸಲ್ ಮಾಡೋದು ಹೊಸ್ತಲ್ಲ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಇಲ್ಲ ಸುನೀಲ್, ಈ ಸಲ ಆತರ ಆಗಲ್ಲ. ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾನೆ. ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು. ನಂಗೂ ಇಷ್ಟ ಆಗಿದ್ದಾನೆ. ಓಹೋ, ಇದಾ ಮ್ಯಾಟ್ರು? ಅದಕ್ಕೆ ಬೇಗ ಬಾ ಅಂತ ಕರೆದಿರೋದು. ಮನೇಲಿ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನಂತೂ ರೆಡಿ ಆಗಿದೆಯಲ್ವಾ? ಹೌದು, ಇಷ್ಟ ಆಗಿದ್ದಾನೆ. ಇಷ್ಟ ಆಗಿದ್ದಾನೆ. ನಿನ್ ಕಟ್ಕೊಂಡು ಏನ್ ಮಾಡೋಣ? ಸರಿ, ನಿನ್ನೆ ಮದ್ವೆ ಆಗ್ತೀನಿ, ಬಂದ್ ನಮ್ಮ ಮನೇಲಿ ಮಾತಾಡ್ತೀಯಾ? ಇಲ್ಲ ನಿನ್ ಜೊತೆ ಓಡ್ ಬರ್ತೀನಿ, ಕರ್ಕೊಂಡ್ ಹೋಗ್ತೀಯಾ? ನೀನ್ ಎಲ್ಲಿ ಕರ್ಕೊಂಡ್ ಹೋಗ್ತೀಯ? ಏನ್ ಮಾಡ್ತೀನಿ? ನಿನ್ ಕೈಲಿ ಎಲ್ಲ ಆಗುತ್ತೆ. ಅದಕ್ಕೆ ನಂಬೇಡ್ವಾ? ಇಷ್ಟೆಲ್ಲ ಕತೆ ಯಾಕೆ ಹೇಳ್ತೀಯ? ಹುಡುಗ ನಿನ್ಗಿಂತ ಚೆನ್ನಾಗಿದ್ದಾನೆ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳು. ತೂ ನಿನ್ ಜನ್ಮಕ್ಕೆ, ನೀನು ಎಲ್ಲ ಹುಡುಗಿ ತರನೇ ಇಷ್ಟು ಬೇಗ ಚೇಂಜ್ ಆಗ್ತೀಯ ಅಂತ ಗೊತ್ತಿರಲಿಲ್ಲ. ನೋಡ್ಚಾರು, ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ನು ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋದು ಇಂಪಾರ್ಟೆಂಟ್. ಇವೆಲ್ಲ ಹೆಂಗ್ ಗೊತ್ತಾ? ಇವ್ನ್ ಬಿಟ್ರೆ ಅವ್ನ್ ಯಾರೋ, ಅವ್ನ್ ಬಿಟ್ರೆ ಇನ್ಯಾರೋ ಅನ್ನೋ ತರ. ಈಗ ಹೊಸ ಹುಡುಗ ಸಿಕ್ಕಿದ್ದಾನೆ, ಹೊಸ ಹೊಸ ಮಾತು, ಹೊಸ ಹೊಸ ಅನುಭವ. ಇಷ್ಟೊತ್ತು ಏನ್ ಬಿಸಿ? ಗಂಟೆ 11 ಆಯ್ತಲ್ಲ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು. ಜ್ಯೋತಿ, ಜ್ಯೋತಿ, ಹೇಳು. ಅದು ಗಾಡಿಲಿ ಪೆಟ್ರೋಲ್ ಇರಲಿಲ್ಲ, ಒಂದ್ 200 ರೂಪಾಯಿ ಇದ್ರೆ ಕೊಡ್ತೀಯಾ? ಕೊಡ್ತೀನಿ, ಬಾಯಿ ಮಾತಾಡ್ಬೇಕು.
ನಾನು ದುಡ್ಡು ಕೊಡ್ತಾ ಇದೀನಿ ಅಂತ ಈಗ ಮಾತಾಡ್ತಾ ಇಲ್ಲ. ಮತ್ತೆ ನೀನ್ ಬೇಜಾರಾಗ್ಬೇಡ, ಸಿಟ್ ಮಾಡ್ಕೊಂಬೇಡ ನನ್ ಮೇಲೆ, ಓಕೆನಾ? ಆತರ ಏನಿಲ್ಲ, ಸ್ವಲ್ಪ ನನಗೆ ಅರ್ಜೆಂಟ್ ಕೆಲಸ ಐತಿ, ಅದೇನ್ ಹೇಳು. ಅಣ್ಣ, ಯಾವಾಗ್ಲೂ ಮನೇಲೇ ಇರ್ತೀಯ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ಗಂಡಸಾದವನು ಮನೆ ಜವಾಬ್ದಾರಿ ತಗೊಂಡು ನಮ್ಮನೆಲ್ಲ ಸಾಕ್ಬೇಕು. ಅಂತದ್ರಲ್ಲಿ ನೀಗ ನನ್ ಸಾಕ್ತಾ ಇದ್ದೀನ. ನಿನ್ನೆ ನಿನ್ ಮದ್ವೆ ಮಾಡ್ತಾನೆ ಅಂತ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಾತಾಡ್ತಿದೆ. ಕೇಳಿಸ್ಕೊಳಕ್ ಬೇಜಾರಾಗುತ್ತ. ನನ್ ಮದ್ವೆ ಮಾಡಿಲ್ಲ ಅಂತ ಪರವಾಗಿಲ್ಲ, ನಿನ್ ಕಾಲ ಸರಿನಮ್ಮ, ನೀನೇನ್ ಟೆನ್ಷನ್ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ನನಗೆ ದುಡ್ಡೇನ್ ಬೇಡ, ನೀನೇ ಇಟ್ಕೊ. ಅಣ್ಣ, ದುಡ್ಡು ಕೇಳ್ದೆ ಇಸ್ಕೊಳ್ಳೇನೆ ಹೋಗ್ತಿದ್ಯಾ? ನನಗೆ ಏನಾದ್ರು ಬೇಜಾರಾಯ್ತಾ? ದುಡ್ಡೇನ್ ಬೇಡ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಫಿಗರು ಇಷ್ಟ ತಕ್ಕಾದ್ರೂ ಆ ಒಳ್ಳೆ ಫಿಗರ್ ಬಂತು ಕಣೋ. ಮತ್ತ ಸ್ಕೂಟಿ ಕೆಟ್ಟಿರ್ಬೇಕಲ್ಲ. ಸ್ಕೂಟಿ ಇಲ್ಲ, ಬಾರೋ ನೋಡೋಣ. ಹೋಗೋಣ. ಸರಿ ಕಡೆ ನೋಡು, ಯಾರು ಬಂದಿದ್ದಾರ ಮೇಲೆ. ಆಯ್ತು, ಯಾರು ಏನಾಯ್ತು? ಯಾರು ನೋಡ್ರಿ. ಬಾಸ್, ಪೆಟ್ರೋಲ್ ಇದ್ದಿದ್ದು ಗಾಡಿ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಪೆಟ್ರೋಲ್ ಇಲ್ವಾ? ಪೆಟ್ರೋಲೇ ಇಲ್ಲ ಬಾಸ್. ಸರಿ, ನಮ್ಮ ಗಾಡಿ ತಗೊಂಬರೋದು. ಸರಿ, ಫೋನ್ ಮಾಡಕ್ಕೆ ಹೇಳಿ. ಮಗ ಸಪ್ಪು ಕೂತಿದ್ಯಾ? ಹುಡ್ಗಿ ಕೈ ಕೊಟ್ಲಾ? ನಿಂಗೆ ಗೊತ್ತಾಯ್ತಮ್ಮ? ನಿನ್ ನೋಡಿದ್ರೇನೆ ಗೊತ್ತಾಗುತ್ತೆ. ನಿನ್ಗೆ ಒಂದ್ ಮಾತ್ ಹೇಳ್ತೀನಿ, ಕೇಳಿಸ್ಕೊ. ಹುಡ್ಗೀರು SLCಲಿ ಏನು ಗೊತ್ತಿಲ್ದಲೆ ಲವ್ ಮಾಡ್ತಾರೆ. PUCಗೆ ಬಂದ್ಮೇಲೆ ನಿನ್ನಂತ ಹುಡುಗರನ್ನ ಲವ್ ಮಾಡ್ತಾರೆ. ಅವರಿಗೆ ಎಂಟರ್ಟೈನ್ ಮಾಡೋದಕ್ಕೆ ಒಂದ್ ಹುಡುಗ ಬೇಕು ಅಷ್ಟೇ. ಅವರಿಗೆ ಲವ್ ಮಾಡೋದಕ್ಕೆ ನಿನ್ನಂತ ಸ್ಮಾರ್ಟ್ ಆಗಿರೋ, ರಗಡ್ ಆಗಿರೋ ಹುಡುಗ ಬೇಕು. ಮದ್ವೆ ಆಗಕ್ಕೆ ನೀನ್ ಬೇಡ. ಅವರಿಗೆ ಮದ್ವೆ ಆಗ್ಬೇಕು ಅಂತಂದ್ರೆ ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು, ಒಳ್ಳೆ ಜಾಬ್ ಇರ್ಬೇಕು, ಮನೆ ಕಡೆ ಚೆನ್ನಾಗಿರ್ಬೇಕು. ಎಲ್ಲಾ ತರ ಯೋಚನೆ ಮಾಡ್ತಾರೆ, ಗೊತ್ತಾಯ್ತಾ? ನೀನು ಒಳ್ಳೆ ಕಡೆ ಜಾಬ್ ಸೇರ್ಕೋ, ಫಸ್ಟ್ ದುಡ್ಡು ಮಾಡು. ಅವಳು ಮದ್ವೆ ಆಗಿದ್ರು ಅವ್ರನ್ನ ಬಿಟ್ಟು ನಿನ್ನಿಂದೆ ಬರ್ತಾಳೆ. ಪಕ್ಕದ ಮನೆ ಮುಸ್ಲಿಂ ಹುಡ್ಗನ್ ನೋಡು,
ದುಬೈಗೆ ಹೋಗಿ ಒಳ್ಳೆ ದುಡ್ಡು ಮಾಡಿ ಒಂದ್ ಮನೆ ಕಟ್ಸಿ ಈಗ ಮದ್ವೆನೂ ಆಗಿದ್ದಾನೆ. ನೀನು ನಮ್ಮನ್ ಸಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಫಲ್ಲಿ ಸೆಟ್ಲ್ ಆಗು, ಇಲ್ಲ ನಿನ್ನಿಷ್ಟ. ಈಗ ಮುಚ್ಕೊಂಬಂದ್ ಊಟ ಮಾಡು, 10 ಗಂಟೆ ಆಯ್ತು. ಹಲೋ ಮಗ, ಎಲ್ಲಿದೀಯಾ? ಹೌದಾ, ಏನಿಲ್ಲ ಮಗ, ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕಾಯ್ತು. ಕೆಲಸ ಮಾಡು. ಸರಿ ಮಗ, ಆಯ್ತು. ಇಲ್ಲಿ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ಫೋನ್ ಮಿಸ್ ಮಾಡ್ತಿಲ್ಲ? ಈಗ ಮಳ್ಳಿ ತರ ನಿಂತಿದ್ಯಾ? ಯಾಕೆ ಸುದೀರ್, ಏನಾಯ್ತು? ನಿನ್ ಗೊತ್ತಾ ಇವಳು? ಗೊತ್ತಾ? ತುಂಬಾ ಚೆನ್ನಾಗೇ ಗೊತ್ತು. ನಾನು ಲವ್ ಮಾಡ್ತಿರೋ ಹುಡುಗಿ ಇವಳೇ ಮಗ, ಮೋಸ ಮಾಡ್ತಿರೋ ಇವಳೇ. ನಿನ್ ಜೊತೆ ಏನ್ ಮಾಡ್ತಿರಲ್ಲ ನೀವು? ಹೌದಾ ಮಗ, ನಮ್ಮ ಮನೇಲಿ ಮದುವೆ ಆಗ್ಬೇಕು ಇವಳೇನೆ. ನಮ್ಮ ಬ್ರದರ್ ನೋಡ್ಕೊಂಬ ಅಂತ ನಂಬರ್ ಕೊಟ್ಟು ಅದಕ್ಕೆ ಮಾಡೋಣ ಬಂದಿದ್ದೆ. ಅಲ್ಲ ಮಗ, ನೀನ್ ಲವ್ ಮಾಡ್ತಿರೋ ಹುಡುಗಿ ಅಂತ ನನಗೆ ಫಸ್ಟ್ ಹೇಳ್ಬಾರ್ದಾ? ಏನಿಲ್ಲ, ಹಂಗೆ ಮಗ, ಒಬ್ರು ಲೈಫ್ ನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತ ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಬಿಟ್ಟು ನಿನ್ನ ಹತ್ರ ಬಂದ್ಕಳೆ, ನಾಳೆ ದಿವಸ ನಿನ್ನ ಬಿಟ್ಟು ಇನ್ಯಾರ ತಪ್ಪ ಹೋಗ್ತಾಳೆ. ಹುಷಾರ್ ಮಗ, ಇವ್ರಿಗೆ ನಂಬಿಸಿ ಮೋಸ ಮಾಡೋದಂದ್ರೆ ತುಂಬಾ ಇಷ್ಟ. ನೀನ್ ಲವ್ ಮಾಡ್ತಿದೆ ಬರ್ತಾನಿಲ್ಲ ಮಗ. ಸಾರಿ, ನೀನ್ ಯಾಕೋ ಕೇಳ್ತೀಯಾ? ಕೇಳೋರೆ ಕೇಳ್ತಾ ಇಲ್ಲ ಮಗ. ಇವ್ಳು ನಾನು ನೋಡಕ್ ಆಗ್ತಿಲ್ಲ, ಇವನ್ನ ಕಳಿಸಿ ಬೇಗ ಬಾ ಮಗ. ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡೋದಿದೆ, ಸೈಡಾಗಿರ್ತೀನಿ. ಎಲ್ಲ ಅರ್ಥ ಆಯ್ತು. ಹೋಗು. ಏನ್ ಸುಮ್ಮನೆ ಹುಡುಗಿ, ಏನ್ ಕತೆ ನಿಂದು ಮಗ? ನೀನೇನು ಅರ್ಜೆಂಟ್ ಮಾತಾಡ್ಬೇಕು ಅನ್ನಲ್ಲ, ಏನ್ ಅದೇ ಫಸ್ಟ್. ಅದೇ ಮಗ, ನಾನೀಗ ದುಬೈಗೆ ಹೋಗ್ಬೇಕು. ನನಗೆ ದಯವಿಟ್ಟು ಪಾಸ್ಪೋರ್ಟ್ ವೀಸಾನ ಅರೇಂಜ್ ಮಾಡಿಸ್ಕೊಡ್ಬೇಕು. ಇಲ್ಲ ಮಗ, ನನ್ನ ಜೀವನದಲ್ಲಿ ಬುಕ್ ಮಾಡ್ಬೇಕು ಮಗ. ದುಡ್ಡು ಇದ್ರೆ ಇಂಥ ಹುಡುಗಿ 1000 ಜನ ಎಲ್ಲ ಮಾತಾಡಿದ್ದೀನಿ. ಇಲ್ಲ ಎಲ್ಲದಲ್ಲ ಹಾಕಿದ್ವಿ ಮಗ, ನಾವು ಎಲ್ಲ ಇಟ್ಟು ಒಂದೇ ಅಲ್ವಾ? ಸರಿ, ನಾನು ಮಾತಾಡ್ಬಿಟ್ಟು ನಾನು ರೆಡಿ ಮಾಡ್ತೀನಿ. ಆಫ್ಟರ್ ಒಂದು 15 ಡೇಸ್ ನಾನು ರೆಡಿ ಮಾಡ್ತೀನಿ. ಹಾಯ್ ಮಗ. ಏನ್ ಸುನಿಲ್, ಫೋನ್ ಮಾಡ್ದಲ್ಲ ಬೆಳಗ್ಗೆ ಮನೆಯಿಂದ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಮಗ, ನಿಂದ ತುಂಬಾ ಹೆಲ್ಪ್ ಆಯ್ತು, ಅದಕ್ಕೆ ನೇರವಾಗಿ ಟ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಹೌದಾ, ಏನ್ ಸಮಾಚಾರ? ಇಲ್ಲ, ನೀನು ಪಾಸ್ಪೋರ್ಟ್ ರೆಡಿ ಮಾಡ್ಕೊಟ್ಟಲ್ಲ? ಹೌದು. ನಾಳೆ 5 ಗಂಟೆಗೆ ಫ್ಲೈಟ್ ಇದೆ. ಹೌದಾ? 10 ಗಂಟೆಗೆ ಇಲ್ಲಿ ಟ್ರೈನ್ ಇದೆ. ಸೊ ಹಂಗಾಗಿ ನೇರವಾಗಿ ಟ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಹೌದಾ? ಥ್ಯಾಂಕ್ಸ್ ಮಗ. ಇರ್ಲಿ ಮಗ, ಪರವಾಗಿಲ್ಲ. ಹೌದಾ, ಬಾ ಮಗ, ತಿಂಡಿ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಮಗ, ಈಗಲೇ ಆಲ್ರೆಡಿ ಲೇಟ್ ಆಗಿದೆ. ಹೌದಾ? ಸೊ ಹಾಗಾಗಿ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಮಗ. ಇರ್ಲಿ ಮಗ, ಪರವಾಗಿಲ್ಲ. ಬರ್ಲಾ? ಬರ್ತೀನಿ ಮಗ. ಸರಿ ಆಯ್ತು. ಸುನಿಲ್,
ಯಾವುದಕ್ಕೂ ಚಾರು ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಮಗ, ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಹೋಗ್ಲೇಬೇಕು. ಮನು, ಫೋನ್ ಯಾಕೆ ಎತ್ತುತ್ತಿಲ್ಲ? ನಿನ್ ಜೊತೆ ನನಗೇನ್ ಮಾತು? ಸುನಿ ನಂಬರ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ನಾನು ಅವನ ಹತ್ರ ಏನೋ ಹೇಳ್ಬೇಕಿತ್ತು ಅರ್ಜೆಂಟ್ ಆಗಿ. ಹೌದು, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಳಿದ್ದು. ಅವನಲ್ಲಿ ಕಾಫಿ ಕುಡಿತಾ ಇದ್ದಲ್ಲ, ಸೊ ಗಿಡ ಅಂತ ಬರ್ತಾಯಿತ್ತು ಅವನಿಗೆ. ಅವನಿದ್ದಾಗ ಅಯ್ಯೋ ಅನ್ಸ್ಬಿಟ್ಟಲ್ಲ. ಈಗ ಅವ್ನು ಎಲ್ಲಿದ್ದಾನಂತ ನೀ ಮಾತಾಡೋಕ್ಕೂ ಆಗಲ್ಲ, ಅವ್ನಿಗೆ ನೋಡೋಕ್ಕೂ ಆಗಲ್ಲ, ಅವನಿಗೆ ಅವ್ನು ಸಿಗೋದು ಇಲ್ಲ. ಯಾಕೆ ಏನಾಯ್ತು? ಎಲ್ಲೋದ ಅವನು? ಎಲ್ಲರೂ ಹೋಗ್ಲಿ, ನಿಮ್ಗೆ ಯಾಕೆ ಅದೆಲ್ಲ? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇದೆ. ಮನು ಪ್ಲೀಸ್ ಹೇಳು ಮನು. ನನ್ನ ಮನೇಲಿ ಎಲ್ರಿಗೂ ಹೇಳ್ಬಿಟ್ಟು ಒಪ್ಸಿದ್ದೀನಿ. ನನ್ಗೆ ಅವ್ನು ಬಿಟ್ಟಿರಕ್ ಆಗ್ತಿಲ್ಲ ಮನು. ಪ್ಲೀಸ್ ಮನು, ಹೇಳು ಮನು. ಮತ್ತೆ ನಾಟಕ ಮಾಡೋದಿಲ್ಲ. ಪ್ಲೀಸ್ ಮನು, ಹಿಂಗ್ ಹೇಳ್ಬೇಡ ಮನು. ನಿನ್ ಕೈ ಮುಗಿತೀನಿ, ಕರ್ಕೊಂಡು ಹೋಗು ಮನು. ನನ್ಗೊಂದು ಬಿಟ್ಟಿರಕ್ ಆಗ್ತಿಲ್ಲ ಮನು. ಸರಿ ಆಯ್ತು, ಅಲ್ಗಡೆ ಬನ್ನಿ. ಟೈಮ್ ಅಂತ ಇರುತ್ತೆ ಅವನು. ಬೇಕಲ್ಲ ಬಿಡೋಣ, ಹೋಗೋಣ, ಬಾ ಹೋಗೋಣ. ಸುನಿ, ಸುನಿ ಪ್ಲೀಸ್ ಸುನಿ, ಬಿಟ್ಟು ಹೋಗ್ಬೇಡ ಸುನಿ. ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ ಸುನಿ. ನೀನ್ ಬಿಟ್ಟಿರಕ್ ಆಗಲ್ಲ ಸುನಿ. ನನ್ಗೆ ನಮ್ಮ ಮನೇಲೆಲ್ಲ ಹೇಳಿ ಒಪ್ಸಿದ್ದೀನಿ ಸುನಿ. ನಾನು ದಯವಿಟ್ಟು ಸುನಿ ಪ್ಲೀಸ್ ವಾಪಸ್ ಬಂದ. ನೀನು ತುಂಬ ಲೇಟಾಗಿ ಬಂದ್ಬಿಟ್ಟೆ. ನೀನು ಚೇಂಜ್ ಆಗಿರ್ಬೋದು, ಆದರೆ ನಾನು ಚೇಂಜ್ ಆಗಲ್ಲ. ಸದ್ಯ ಮದುವೆ ಮುಂಚೆ ಮೋಸ ಮಾಡಿದೆ, ಮದುವೆ ಆದ್ಮೇಲೆ ಮೋಸ ಮಾಡಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ನಾನು ಚೆನ್ನಾಗಿರ್ಬೇಕು ಅಂದರೆ ದಯವಿಟ್ಟು ನೀನು ಇಲ್ಲಿಂದ ಹೋಗು. ನನಗೆ ಲೈಫಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಹಾಳು ಮಾಡಬೇಡ. ಇನ್ನೊಂದು ಮಾತು, ನನಗೆ ಮೋಸ ಮಾಡ್ದಂಗೆ ಬೇರೆ ಯಾರಿಗೂ ಮೋಸ ಮಾಡಬೇಡ. ಸುನಿ, ಸುನಿ ಪ್ಲೀಸ್ ಸುನಿ, ಬಿಟ್ಟು ಹೋಗ್ಬೇಡ ಸುನಿ. ಸುನಿ, ಸುನಿ, ಸುನಿ ಪ್ಲೀಸ್ ಸುನಿ.